ಸಮಸ್ತ ವಿಷ್ಣು ಅಪ್ಪಾಜಿರವರ ಅಭಿಮಾನಿಗಳಿಗೆ ಇವತ್ತು ಸಡಗರದ ದಿನ ಅಂತಲೇ ಹೇಳ್ಬೋದು. ಕಾರಣ 14ನೇ ವರ್ಷ ನಮ್ಮೆಲ್ಲರನ್ನ ಆಗಲಿ ಅಪ್ಪಾಜಿಯವರು 14 ವರ್ಷ ಆಯಿತು. 14 ವರ್ಷದಿಂದ ಪ್ರತಿದಿನ ಹೋರಾಟ ಅಭಿಮಾನಿಗಳಲ್ಲಿ. ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನೋದೇ ಒಂದೇ ಗುರಿ. ಆ ಗುರಿಯೊಂದಿಗೆ ಇವತ್ತು ನಮ್ಮ VSS ಅಭಿಮಾನ್ ಟ್ರಸ್ಟ್ ಡಾಕ್ಟರ್ ವಿಷ್ಣುವರ್ಧನ್ ರವರ ಟ್ರಸ್ಟ್ ವತಿಯಿಂದ ಈಗಾಗಲೇ ನಮ್ಮ ಅಧ್ಯಕ್ಷರಾದ ಶ್ರೀಧರಣ್ಣವ್ರು ಮಾತಾಡಿದ್ರು, ನಮ್ಮ ಸಂಸ್ಥಾಪಕರಾದಂಥ ರಾಜೇಗೌಡರು ಮಾತಾಡಲಿದ್ದಾರೆ. ಈಗ ಹೋರಾಟ ಅಂತಂದರೆ ಯಾವ ರೀತಿ ಆಗ್ತಾಯಿದೆ ಅಂದರೆ, ಈಗ ವರ್ಷಗಳಗಟ್ಟಲೆ ಆಯಿತು, ತಿಂಗಳು ಆಯಿತು, ದಿನಗಳಾಯಿತು, ಈಗ ನಿಮಿಷ ಅಲ್ಲ ಸೆಕೆಂಡ್ಗಳಲ್ಲಿ ಆಗ್ತಾಯಿದೆ. ಯಾಕೆ ಅಂದರೆ ಕೋರ್ಟ್ ಅಂಗಳದಲ್ಲಿದೆ ಈ ಒಂದು ಪ್ರಕರಣ. ಒಬ್ಬ ಮೇರು ನಟ, ಕನ್ನಡದ ಮೇರು ನಟ, ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿರವರು. ಅಂಥವರ ಪರವಾಗಿ ಅಭಿಮಾನಿಗಳು ನಿಂತಿದ್ದಾರೆ ಅಂದರೆ ಏನಕ್ಕೆ ನಿಂತಿದ್ದಾರೆ ಅಂದರೆ, ಅಭಿಮಾನಿಗಳನ್ನ ನೀವು ಶೋಧನೆ ಮಾಡ್ತಿದ್ದೀರಾ ಅಂದರೆ ಅವರ ಒಂದು ಕೋಪ ಬರುತ್ತೆ, ಉದ್ರೇಕ ಆಗಿಬಿಡ್ತಾರೆ ಅಂದ್ಕೊಂಡಿದ್ದಾರೆ. ಆದರೆ ಅದು ಯಾವುದೇ ಕಾರಣಕ್ಕೂ ಆ ರೀತಿ ಆಗಲ್ಲ. ಶಾಂತಿಯುತವಾಗಿ ನಮಗೆ ವಿಷ್ಣು ಅಪ್ಪಾಜಿರವರು ಕಲಿಸ್ಕೊಟ್ಟದ್ದು ಶಾಂತಿಯುತವಾಗಿ ಬದುಕಿ ಬಾಳೋವಂಥದ್ದು. ಇವತ್ತಿನ ದಿನ ಎಲ್ಲ ಅಭಿಮಾನಿಗಳು ಶಾಂತಿಯುತದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಈಗಾಗಲೇ ಹೈಕೋರ್ಟ್ನಲ್ಲಿ ನಮ್ಮ ರಾಜೇಗೌಡರು ಶ್ರೀಧರಣ್ಣವರ ಸಮ್ಮುಖದಲ್ಲಿ, ನಮ್ಮ ವಕೀಲರಾದಂಥ ಅಶೋಕ್ರವರ ಸಮ್ಮುಖದಲ್ಲಿ ಹೈಕೋರ್ಟ್ನಲ್ಲಿ ಈಗಾಗಲೇ ಪಿಟಿಷನ್ ಹಾಕ್ಕೊಂಡಿದ್ದೀವಿ. ಇನ್ನೇನು ತಿಂಗಳುಗಟ್ಟಲೆ ಅಷ್ಟೇ, ಇದು ವರ್ಷಗಳಗಟ್ಟಲೆ ನಡ್ಕೊಂಡೋಗಲ್ಲ, ತಿಂಗಳುಗಟ್ಟಲೆ. ಈ ತಿಂಗಳುಗಳಲ್ಲೇ ಈಗಾಗಲೇ ಆದೇಶ ಹೊರಬೀಳುತ್ತೆ ಕೋರ್ಟಿಂದ. ಸರ್ಕಾರ ಏನೇ ಒಂದು ಕಣ್ಣ ಮುಚ್ಚಾಲೆ ಆಡಿದ್ರೂ ಕೂಡ ಇಲ್ಲಿ ಯಾವುದೇ ರೀತಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಎಲ್ಲರ ಹತ್ರನೂ ತಪ್ಪಿಸ್ಕೋಬೋದು, ಆದರೆ ಅಭಿಮಾನಿಗಳ ಮುಂದೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಭಿಮಾನಿಗಳ ಒತ್ತಡ ಏನಪ್ಪ ಅಂದರೆ ಒಂದೇ ಕೂಗು, ಇಲ್ಲಿ ಸ್ಮಾರಕ ನಿರ್ಮಾಣ ಆಗಬೇಕು ಅಂತೇಳಿ. 10 ಗುಂಟೆ ಜಾಗ ನಮ್ಮ ಟ್ರಸ್ಟ್ ವತಿಯಿಂದ ಅಭಿವೃದ್ಧಿ ಪಡಿಸ್ತೀವಿ, ಮುಂದೆ ಸ್ಮಾರಕವನ್ನು ನಿರ್ಮಾಣ ಮಾಡ್ತೀವಿ. ಆದ್ದರಿಂದ ದಯವಿಟ್ಟು ಸರ್ಕಾರ ಮಲತಾಯಿ ಧೋರಣೆನ ಬಿಟ್ಟು ನಮ್ಮ ಈಗಲಾದರೂ ಬುದ್ಧಿ ಕಲಿತು ನಮ್ಮ ಈ ಒಂದು 10 ಗುಂಟೆ ಏನು ಡಾಕ್ಟರ್ ವಿಷ್ಣು ಅಪ್ಪಾಜಿರವರ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಏನು ಈ ಜಾಗ ಇದೆ ಬಿಟ್ಕೊಡ್ಬೇಕು. ಈಗ ತಾನೇ ನಮ್ಮ ಅಭಿಮಾನಿಗಳೆಲ್ಲ ಹೇಳಿದ್ರು ಇಲ್ಲಿದೆ ಸುಮ್ಮನೆ ಅಂಥೇಳಿ, ಎಲ್ಲಿ ಮೈಸೂರಲ್ಲಿ. ಇದು ನಿಜವಾದ ನಮ್ಮನೆ, ಅದು ಅಭಿಮಾನ ಸ್ಟುಡಿಯೋ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನೀವೇ ಹೇಳಿ ಮಾಧ್ಯಮದ ಮಿತ್ರರೇ, ಅಂತ್ಯಕ್ರಿಯೆ ಮಾಡಿರೋ ಜಾಗದಲ್ಲೇ ನಾವು ಸ್ಮಾರಕವನ್ನು ಮಾಡೋದು, ಸ್ಮಾರಕ ಪೂಜೆ ಮಾಡೋದು. ಸ್ಮಾರಕದಲ್ಲಿ ಹೋಗಿ ನಾವು ಅಂತ್ಯಕ್ರಿಯೆ ಮಾಡೋಕ್ಕಾಗುತ್ತಾ? ಸ್ಮಾರಕ ಎಲ್ಲಿ ಮಾಡಿರಬೇಕು? ಇಲ್ಲಿ ಮಾಡಿರ್ಬೇಕು ಸ್ಮಾರಕ. ಹೌದು, ನಾವು ಅಂತ್ಯಕ್ರಿಯೆ ಆಗಿರೋ ಜಾಗದಲ್ಲಿ ಮಾಡಬೇಕು. ನೀವು ಮೈಸೂರಲ್ಲಿ ತೊಗೊಂಡೋಗಿ ಮಾಡಿದ್ರೆ ಇವತ್ತು ಅದು ಕೂಡ ಕೋರ್ಟ್ನಲ್ಲಿದೆ, ಮೈಸೂರಿನಲ್ಲಿರೋ ಜಾಗ ಇತ್ಯರ್ಥ ಆಗುತ್ತಾ? ಇದು ದಯವಿಟ್ಟು ಸರ್ಕಾರ ಈ ಧೋರಣೆಯನ್ನು ಬಿಟ್ಟು ಡಾಕ್ಟರ್ ವಿಷ್ಣು ಅಪ್ಪಾಜಿರವರಿಗೆ ತಾವು ಗೌರವ ಕೊಟ್ಟು ಈ ಒಂದು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ರಾಜ್ಯದ ವಿಷ್ಣು ದಾದಾ ಅಭಿಮಾನಿಗಳ ಪರವಾಗಿ ನಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್ಕಾರದವ್ರಿಗೆ. ದಯವಿಟ್ಟು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಕೂಡಲೇ ಧ್ವನಿ, ಈ ಏನು ಅಭಿಮಾನಿಗಳ ಧ್ವನಿ ಏನಿದೆ ಆ ಧ್ವನಿಗೆ ನೀವು ತಮ್ಮ ಮಾತನ್ನು ಒಗ್ಗೂಡಿಸಿ ಸ್ಮಾರಕ ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಮಾಧ್ಯಮ ಮಿತ್ರರಿಗೆ. ಇವತ್ತು ತುಂಬ ಸಂತೋಷ ಆಯಿತು, ತುಂಬ ಜನ ಮಾಧ್ಯಮದವ್ರು ಬಂದಿದ್ದೀರಿ. ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ತುಂಬ ಮಾತಾಡಿದ್ದೀನಿ ಈ ನಡುವೆ. ಇಷ್ಟೇ ನಾವು ಕೇಳ್ಕೊಳ್ಳೋದು, ಸರ್ಕಾರಕ್ಕೆ ನಾವು ನೇರವಾಗಿ ಇಷ್ಟೇ ಕೇಳೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಏನು 2009 ಸ್ಮಾರಕ ಎಲ್ಲ ಆಗದಿರೋ ಅದೇ ಸಿದ್ದರಾಮಯ್ಯನವರು ಒಂದು ಸ್ಮಾರಕ ನಿರ್ಮಾಣ ಮಾಡೋಕ್ಕೆ ಅನುವು ಮಾಡಿಕೊಟ್ರು. ಇವತ್ತು ಅವರೇ ಇದ್ದಾರೆ, ಇದೂ ಅವರೇ ಮಾಡಿಕೊಟ್ಬಿಟ್ರೆ ನಾಡಿನ ವಿಷ್ಣುಜಿ ಅಭಿಮಾನಿಗಳು ಅವ್ರ ಫೋಟೋ ಹಾಕ್ಕೊಂಡು ನಾವು ಪೂಜೆ ಮಾಡ್ತೀವಿ ಅಂತ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕರದು ಅವ್ರದ್ದು ಏನು ತಪ್ಪಿಲ್ಲ. ಅವ್ರು 2017 ಬರ್ಕೊಟ್ರು, 18 ರಿಜಿಸ್ಟರ್ ಆಗಿರೋದು. ಈ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿಕೊಂಡು ಸ್ಮಾರಕನ ಜಾಗ ಸರಿಯಾಗಿ ಕೊಡ್ದೇ, ಲೋಕಾರ್ಪಣೆ ಮಾಡ್ದೇ, ನಿರ್ಮಾಣ ಮಾಡ್ದೇ ತಡ ಆಗಿದ್ದರಿಂದ ಇವತ್ತು ಅವರು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಲೀಕರು ತಮ್ಮ ಏನು ಹೇಳಿಕೆಯನ್ನು ವಾಪಸ್ ತೊಗೊಳ್ತಾರೆ. ಅವ್ರಿಗೆ ನಾವು ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ನಾನು ಯಾವತ್ತಿದ್ರೂ ತುಂಬ ಧನ್ಯವಾದ ತಿಳಿಸ್ತೀವಿ. ಸ್ವಲ್ಪ ನಮ್ಮಿಂದನೇ ಅಭಿಮಾನಿಗಳಿಂದ ನನ್ನಿಂದನೂ ಸೇರಿ ಸ್ವಲ್ಪ ಅವರಿಗೆ ಒಂದು ಕೈ ಘಟನೆಗಳಾಗಿದೆ. ನಾನು ಅಭಿಮಾನ್ ಸ್ಟುಡಿಯೋ ಮಾಲೀಕರನ್ನ ಮಾಧ್ಯಮದ ಮುಖಾಂತರ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಇನ್ನಾದರೂ ಅಭಿಮಾನಿಗಳಿಗೆ ಏನು ನೀವು ಬರ್ಕೊಟ್ಟಿದ್ದೀರೋ ಅದನ್ನು ಒಪ್ಕೊಂಡು ನಮ್ಮ ಟ್ರಸ್ಟಿಗೆ ಬೇಡ, ವಿಷ್ಣುವರ್ಧನ ಪ್ರತಿಷ್ಠಾನಕ್ಕೆ ವಹಿಸಿ. ಇಲ್ಲಾಂದರೆ ನಿಮ್ಮ ಒಂದು ಏನು ನಿಮ್ಮ ಸ್ಟುಡಿಯೋ ಇದೆ ಅದಕ್ಕಾದ್ರೂ ಓಕೆ, ನಮಗೇನೂ ಇಲ್ಲ. ನಾವು ಅಭಿಮಾನಿಗಳು ತಗೊಳ್ಳಿ, ನಿಮ್ಗೆ ಬೇಕಾದ್ರೆ ತಗೊಂಡು ಒಂದು ಎಲ್ಲ ಸಂಘಟನೆಯವರು ತಗೊಳ್ಳಿ. ನಾನು ಇಷ್ಟೇ ಕೇಳ್ಕೊಳ್ಳೋದು, ತಗೊಂಡು ಇದಕ್ಕೊಂದು ಟ್ರಸ್ಟ್ ಅಂತ ಮಾಡಿ ಅದನ್ನು ಒಂದು ಅಭಿವೃದ್ಧಿಪಡಿಸೋಕ್ಕೆ ಒಂದು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಮತ್ತು ಸರ್ಕಾರ ಒಂದುಗೂಡಬೇಕು. ಆದರೆ ನಮಗೆ ಸರ್ಕಾರ ಅಭಿಮಾನ್ ಸ್ಟುಡಿಯೋದರೆ ಒಂದು ಲೆಕ್ಕದಲ್ಲಿ ಜಾಗ ಅವ್ರದ್ದು,
ಆಗಸ್ಟ್ 21ರಲ್ಲಿ ಕೋರ್ಟ್ ಡಿಸೈಡ್ ಆಯಿತು, ಜಾಗ ಅವ್ರಿಗೆ ವಾಪಸ್ ಕೊಟ್ಟಿದ್ದೀವಿ, ಮೈಸೂರಲ್ಲಿ ಅಭಿಮಾನಿಗಳ ಸ್ಮಾರಕ ಮಾಡ್ಕೊಂಡಿದ್ದೀವಿ, ಅಲ್ಲಿ ಹೋಗ್ರಪ್ಪ ಅಂದಾಗ ಈಗ ನಾವು 10 ಗಂಟೆ ಹೋರಾಟ ಮಾಡೋದಕ್ಕೆ ಸ್ವಲ್ಪ ನಮ್ಗೆ ಇವಾಗೇನೋ ಸ್ವಲ್ಪ ಜೀವ ಇನ್ನೂ ನಿಂತಿದೆ ಅವ್ರ ಹತ್ರ ಹೋರಾಟ ಮಾಡೋಕ್ಕೆ. ಇರಲಿ, ಆದರೆ ನನಗೆ ಅವ್ರ ಮೇಲೆ ಅಪಾರವಾದ ಗೌರವವಿದೆ. ಅಭಿಮಾನ ಸ್ಟುಡಿಯೋ ಮಾಲೀಕರಾದ ಗಣೇಶಣ್ಣ, ನಮ್ಮ ಕಾರ್ತಿಕ್ ಸರ್ಗೆ, ಅವ್ರಿಗೆ ನಾನು ಮಾಧ್ಯಮದ ಮುಖಾಂತರ ತುಂಬ ಧನ್ಯವಾದ ತಿಳಿಸ್ತೀನಿ. ದಯವಿಟ್ಟು ಇದನ್ನು ಅಭಿಮಾನ ಸ್ಟುಡಿಯೋ ಮಾಲೀಕರು, ಸರ್ಕಾರ 5 ಜನ ಮುಖ್ಯಮಂತ್ರಿಗೆ ಮನವಿ ಕೊಟ್ಟೆ, 7 ಜನ ಡಿ ಸಿ ಮನವಿ ಕೊಟ್ಟೆ, ಯಾರು ಏನೂ ಮಾಡ್ಕೊಳ್ಳೋ ಪಾಪ, ಅವ್ರವ್ರ ಬಿಜಿ, ಅವ್ರ ಪಕ್ಷ ಅವ್ರದ್ದು, ಆಡಳಿತ ಅವ್ರದ್ದು ಅಷ್ಟೇ. ಈಗ ನಮಗೆ ಅಭಿಮಾನ ಸ್ಟುಡಿಯೋ ಮಾಲೀಕರ ಸರ್ಕಾರ ಆಗಿರೋದ್ರಿಂದ ನಾವು ಅಭಿಮಾನ ಸ್ಟುಡಿಯೋ ಮಾಲೀಕರನ್ನ ನಾವು ನಾಡಿನ ವಿಷ್ಣು ಅಭಿಮಾನಿಗಳ ಪರವಾಗಿ, ಎಲ್ಲ ಸಂಘಟನೆಗಳ ಪರವಾಗಿ, ಎಷ್ಟು ಸಾವಿರ ಸಂಘಟನೆ ಇದೆ ವಿಷ್ಣು ಅಭಿಮಾನಿಗಳು, ಎಲ್ಲರೂ ಪರವಾಗಿ ನಾನು ಅವ್ರನ್ನ ಕೈ ಮುದ್ದು ಕೇಳ್ಕೊತೀನಿ. ಇದಕ್ಕೆ ಹಿತಶ್ರೀ ನೀವೇ ಆಡಬೇಕು, ಸರ್ಕಾರಕ್ಕೆ ಆಗಲ್ಲ, ಸರ್ಕಾರ ಮಾಡಲ್ಲ. ನೀವು ಮಧ್ಯೆ ಬಂದು ನೀವು ನಿಂತ್ಕೊಂಡ್ರೆ ಎಲ್ಲ ಸುಗಮವಾಗುತ್ತೆ ಅಂತ ನಾನು ಅಭಿಮಾನ ಸ್ಟುಡಿಯೋ ಮಾಲೀಕರು ಕಳೆ ಕೇಳ್ತೀನಿ. ನೀವೇ ಸರ್ಕಾರ, ನೀವೇ ಗೌರ್ಮೆಂಟ್, ಎಲ್ಲ ನಿಮ್ಮದೇ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ.